ಕರೆಕ್ಟ್. ಇಡೀ ದೇಶದಲ್ಲಷ್ಟೇ ಅಲ್ಲ, ಜಗತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸೌಂಡ್ ಮಾಡಿದ್ದು, ಈ ಥರದ್ದು ಒಬ್ಬ ಕ್ರಿಮಿನಲ್ ಇರ್ತಾನಾ ಅಂತ ಅಂದಿದ್ದು ದ ಬಿಕಿನಿ ಕಿಲ್ಲರ್ ಚಾರ್ಲ್ಸ್ ಶೋಭರಾಜ್ ಅನ್ನುವಂತಹ ಒಬ್ಬ ಕ್ರಿಮಿನಲಿಂದ. ಆ ಪುಸ್ತಕ ಕೂಡ ನೀವು ಬರೆದಿದ್ದೀರಾ. ಸೊ ಈ ಇಡೀ ಪುಸ್ತಕನ ಈ ಒಂದು ಇಂಟರ್ವ್ಯೂಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಬಟ್ ತುಂಬ ನನ್ನ ವೀಕ್ಷಕರಿಗೆ ತುಂಬ ಇಂಟ್ರೆಸ್ಟಿಂಗ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈತ ಏನು, ಹೇಗೆ ಹೆಗ್ಲಾಕ್ ಆದ? ಚಾರ್ಲ್ಸ್ ಶೋಭರಾಜ್ ಅನ್ನುವಂತಹ ಚಾಣಾಕ್ಷ, ಅತ್ಯಂತ ಮೇಧಾವಿ, ಅತ್ಯಂತ ಬುದ್ಧಿವಂತ ಕ್ರಿಮಿನಲ್ ಈ ವಿಶ್ವದಲ್ಲಿ ಮುಂದೆ ಹುಟ್ಟು ಬರಬಹುದು. ಆದರೆ ಅವನಿಗೂ ನನ್ನಷ್ಟೇ ವಯಸ್ಸೀಗ. ಅವನು ಫ್ರಾನ್ಸಲ್ಲಿದ್ದಾನೆ. 17 ಬಾರಿ ವಿಶ್ವದ ಬೇರೆ ಬೇರೆ ಜೈಲಿಂದ ತಪ್ಪಿಸ್ಕೊಂಬಂದ. ಇರಾನ್ ಅಂಥ ಜಾಗದಲ್ಲಿ ಜೈಲಾಗಿ ತಪ್ಪಿಸ್ಕೊಂಬಂದ, ಅಫ್ಘಾನಿಸ್ತಾನದಲ್ಲಿ ತಪ್ಪಿಸ್ಕೊಂಬಂದ, ಭಾರತದಲ್ಲಿ ತಪ್ಪಿಸ್ಕೊಂಡು ಹೋದ, ಇಷ್ಟೆಲ್ಲ ಮಾಡ್ಕೊಂಡು ಹೋದ. ಅವನು ಎಂತಹ ರೋಚಕ ಕ್ರಿಮಿನಲ್ ಅಂದರೆ ಅಂತಹ ಕ್ರಿಮಿನಲ್ ಈ ಹಿಂದೆ ಹುಟ್ಟಿಲ್ಲ. ಅವನೇನು ಬೇರೆ ಏನು ಮಾಡ್ತಾ ಇರಲಿಲ್ಲ. ಅವನು ಬರೀ ಡ್ರಗ್ಸ್, ಯಾರು ಮಾದಕ ವ್ಯಸನಿಗಳಾಗಿದ್ದಾರೆ ಅವ್ರನ್ನೇ ಹಿಡ್ಕೊಂಡು ಅವರನ್ನು ಪರಿಚಯ ಮಾಡಿಕೊಂಡು ಅವರ ಕೊಲೆ ಮಾಡಿ ಮತ್ತೆ ಇದು ಮಾಡ್ತಿದ್ದ. ಅವನು ಮಾಡಿದಷ್ಟು ಮೋಸ, ಅವನು ಮಾಡಿದಷ್ಟು ವಂಚನೆ, ಅವನು ಮಾಡಿದಷ್ಟು ಕೊಲೆ ಅಂಥದ್ದಲ್ಲ. ಬರೀ ಒಂದು ದೇಶದಲ್ಲಿ ಮಾಡಲಿಲ್ಲ, ಬೇರೆ ಬೇರೆ ದೇಶದಲ್ಲಿ ಕೊಲೆ ಮಾಡಿ. ಓನ್ಲಿ ಫಾರ್ ಡ್ರಗ್ಸ್ ಆ್ಯಂಡ್ ಮನಿ. ಇನ್ಯಾವುದು ಪಾಸ್ಪೋರ್ಟ್ಗಳು ಕಳ್ತನ ಇದಕ್ಕೋಸ್ಕರ ಮಾಡ್ದ. ಭಾಳ ಬುದ್ಧಿವಂತ. ಅವನ ವಿಯೆಟ್ನಾಮಲ್ಲಿ ಹುಟ್ಟಿದವನು. ಅವನ ತಂದೆ ಪೂನಾದವನು, ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗಿದ್ದ. ಅವನ ತಾಯಿ ಆ ಕಡೆ ವಿಯೆಟ್ನಾಮೀಸ್ ಅವಳು. ಅದಕ್ಕೆ ಶೋಭರಾಜ ಅಂತ ಹೆಸರಿಟ್ರು. ಚಾರ್ಲ್ಸ್ ಅಂತ ಅವನು ಕ್ರಿಶ್ಚಿಯನ್ ಆದ, ಚಾರ್ಲ್ಸ್ ಶೋಭರಾಜ ಅಂತ ಹೆಸರಿಟ್ರು. ಎಂಥ ಮರಳು ಮಾತುಗಾರ ಅಂದರೆ ಸುಮಾರು 30-35 ಯುವತಿಯರಿಗೆ ಮೋಸ ಮಾಡಿ ಅವರ ಜೊತೆ ಸಂಬಂಧ ಬೆಳೆಸಿ ಎಲ್ಲ ಥರ. ಅವನು ಈಗ ಧೋಕಾ ಅಂತೇನೋ ಬಂದಿತ್ತ, ಲವ್ ಅನ್ನೋದು ಅವನದು ಧ್ಯೇಯ ವಾಕ್ಯ ಅಂತ ಅನ್ಕೊಬಿಡ್ಬೋದು. ಲವ್ ಧೋಕಾ, ಅದ್ರ ಜೊತೆ ಬೇರೆ ಬೇರೆ ಇದು ಮಾಡ್ದ. ಎಲ್ಲ ದೇಶ ಎಂತೆಂಥ ಪೊಲೀಸ್ ಅವರಿಗೆ ಅವನು ಚಳ್ಳೆ ಹಣ್ಣು ತಿನ್ನುತ್ತಾ. ನಮ್ಮ ಭಾರತದಲ್ಲಿ ಎಷ್ಟು ಸಲ ಅರೆಸ್ಟ್ ಆದ, ತಪ್ಪಿಸ್ಕೊಂಡು ಹೋದ. ನಾನು IPS ಸೇರಿದಾಗ IPSಗೆ ಅಂತ ಹೋಗೋವಾಗಲೇ ಡೆಲ್ಲಿಯಿಂದ ಅಶೋಕ ಹೋಟೆಲಲ್ಲಿ ಹೋಗಿ, ಅಶೋಕ ಹೋಟ್ಲಲ್ಲಿ ಒಂದು ಜ್ಯುವೆಲರಿ ಸ್ಟೋರನ್ನು ಲೂಟಿ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡು ನನಗೆ ಹೊಟ್ಟೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ, ಆಸ್ಪತ್ರೆಯಿಂದ ಸರ್ ಒಂದು ಟೀಮ್ ಇರ್ತಿತ್ತ, ಅವನು ಒಬ್ಬನೇ ಟೀಮ್ ಏನು ಸರ್, ಒಬ್ಬನನ್ನೇ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗಲಿ. ಅದೇ ನಾನು ಹೇಳೋದು, ಇಂಥ ವಿಶ್ವದ 17 ದೇಶಗಳ ಪೊಲೀಸರಿಗೆ ಚಳ್ಳೆ ತಿನ್ನಿಸ್ಬೇಕಾದ್ರೆ ಅವನು ಎಂಥವನಿರಬೇಕು ಅಂತ ಅವನ ಬಗ್ಗೆ ನಂಗೆ ಅದೇ ಆಸಕ್ತಿ ಬಂತು. ಯಾಕೆಂದರೆ ನಾನು ನೌಕರಿಗೆ ಸೇರಿದ ದಿನವೇ ಅವನು ಡೆಲ್ಲಿಯಿಂದ ತಪ್ಪಿಸ್ಕೊಂಡು, ಅವತ್ತಿಂದ ಅವನ ಬಗ್ಗೆ ಓದಿ ಅವನ ಬಗ್ಗೆ ಬರೀಬೇಕು ಅಂತ ಬರೆದೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ಕಾರಣ ಅವನು ಬರೀಲಿಕ್ಕೆ ಏನಂದರೆ, ನೀವು ಉತ್ತರ ಕರ್ನಾಟಕದವರು ನಿಮಗೆ ಹೇಳ್ತೀನಿ, ಅವನನ್ನು ಮೊದಲ ಬಾರಿಗೆ ಅರೆಸ್ಟ್ ಮಾಡಿದ್ದು ನಮ್ಮ ಕರ್ನಾಟಕದ ಪೊಲೀಸು. ಅದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಮುದ್ದಪ್ಪ ಅಂತ ಇದ್ದರು, ಅವರು ಅರೆಸ್ಟ್ ಮಾಡ್ಕೊಂಬಂದರು. ಅವನು ಕಾರವಾರ ಜೈಲಲ್ಲಿದ್ದಾಗ ನಮ್ಮ ಪೊಲೀಸರು ಬೆಳಗಾಂ ಕರ್ಕೊಂಡು ಹೋಗ್ತಿದ್ರು. ಬೆಳಗಾಂ ಜೈಲಲ್ಲಿದ್ದ, ಹಿಂದಲ್ಗಾ ಜೈಲಲ್ಲಿದ್ದ. ಬೆಳಗಾಂ ಜೈಲಿನಿಂದ ಹೋಗುವಾಗ ಅವನಿಗೆ ಇದಕ್ಕೆ ಕರ್ಕೊಂಡು ಹೋದ್ರು, ಎಲ್ಲಿಗೆ, ಬಾಂಬೆಗೆ, ಅಲ್ಲಿಂದ ಡೆಲ್ಲಿಗೆ. ಇವೆಲ್ಲ ಮಾಡಿ ನಮ್ಮ ಕರ್ನಾಟಕ ಪೊಲೀಸರು, ಕರ್ನಾಟಕದಲ್ಲೇ ಭಾಳ ದಿವಸ ಇದ್ದ, ಅವನು ಕನ್ನಡ ಮಾತಾಡ್ತಿದ್ದ. ಇಲ್ಲಿ ಜೈಲಿಗೆ ಹೋಗಿ ನೋಡಿದ್ದೀನಿ ಅವನು ಯಾವ ರೀತಿ ಇದು ಮಾಡ್ತಿದ್ದ. ತುಂಬ ಅವ್ನು ನೋಡಿದ ತಕ್ಷಣ ಅಯ್ಯೋ, ನೂರಾರು ಜನ ಅವನು ಯಾರು ಎಂಥ ಕಳ್ಳ ಆಗಲಿ ಅವನು ನೋಡಿದ ತಕ್ಷಣ 100 ಜನ. ನೇಪಾಳದಲ್ಲಿ ಅವನು ಜೈಲಲ್ಲಿದ್ದಾಗ ಅವನ ಅಡ್ವೊಕೇಟ್ ಒಬ್ಬ ಹೆಣ್ಣುಮಗಳು, ಅವನ ಮಗಳು ಅವನನ್ನು ನೋಡಿ, ಅಂದರೆ ಅಡ್ವೊಕೇಟ್ ಮಗಳು ಚಾರ್ಲ್ಸ್ ಶೋಭರಾಜ್, ಜೈಲಲ್ಲಿದ್ದ ಶೋಭರಾಜ್ ಜೊತೆ ಅಟ್ರ್ಯಾಕ್ಟ್ ಆಗಿ ಮದುವೆನೂ ಮಾಡ್ಕೊಂಡು, ಅವನು ಜೈಲಲ್ಲಿದ್ದ, ಇವಳು ಮದುವೆ ಮಾಡ್ಕೊಂಡು. ಅವನು 74 ವರ್ಷ, ಅವಳಿಗೆ 28 ವರ್ಷ. ಅಂಡ್ ಅವನ ಅಟ್ರಾಕ್ಷನ್ ಹೇಗಿರ್ಬೇಕು ನೋಡಿ. ಇಂತಹ ಕ್ರಿಮಿನಲ್ ಬಗ್ಗೆ ಅವನು ರಿಯಲಿ ಪ್ರಪಂಚದಲ್ಲಿ ಆ ಥರದ್ದು ಯಾರು ಮೆಜಿಷಿಯನ್ ಥರನೇ. ಅವನ ಮಾತಲ್ಲೇ ಯಾರು ಬೇಕಾದ್ರೂ ಮರಳು ಮಾಡ್ತಿದ್ದ, ಬರೀ ಮಾತಲ್ಲಿ ಮರಳು ಮಾಡ್ತಿದ್ದ. ನನ್ನ ಪುಸ್ತಕ, ನಾನು ಬರೆದಿದ್ದ ಪುಸ್ತಕಗಳೆಲ್ಲ, ಬರೆದಿದ್ದ ಈ ಥರ ಕ್ರಿಮಿನಲ್ ಚರಿತ್ರೆಗಳಲ್ಲಿ ಇದೊಂದು ನಂಬರ್ 1. ಈಗಾಗಲೇ ಇದು 2ನೇ ಪ್ರಿಂಟ್ ಬಂದುಬಿಟ್ಟಿದೆ. ಈ ಪುಸ್ತಕದಲ್ಲಿ ನಾನು ಕರ್ನಾಟಕ ಪೊಲೀಸರ ಸಾಹಸ
ಕಾರ್ಯವೈಖರಿ ತೋರಿಸ್ಬೇಕು ಅಂತ. ಯಾಕಂದ್ರೆ ಎಷ್ಟು ಜನಕ್ಕೆ ನಮ್ಮ ಕರ್ನಾಟಕ ಇಲ್ಲಿವರೆಗೂ ಗೊತ್ತಿಲ್ಲ. ಹೌದು, ಶೋಭರಾಜ್ ಇಲ್ಲಿ ಬೆಳಗಾಮಲ್ಲಿ ಇದ್ದಂದು ಯಾವನು ಗೊತ್ತು, ಯಾರಿಗೂ ಗೊತ್ತಿಲ್ಲ. ಹಾ, ಅರೆಸ್ಟ್ ಮಾಡಿದ್ದು ಮುದ್ದಣ್ಣ. ಅವ್ರು ಇಲ್ಲೇ ಇದ್ದಾರೆ. ಓಕೆ. ಹಾ, ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ನೀವು ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಬಸರಿ ಅಂತ ಬಿ ಸಕ್ರಿ ಅಂತಿದ್ದಾರೆ, ದಾವಣಗೆರೆಯಲ್ಲಿ ಇದ್ದಾರೆ. ಸಕ್ರಿ ಅವರು ಅವ್ನು ಕರ್ಕೊಂಡು ಹೋಗಿ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಏನೇನು ಪ್ರಯಾಸ ಪಟ್ಟರು ಹೇಳ್ತಾರೆ. ಬೆಳಗಾವಿನಿಂದ ಮಿರಜ್ಜಿಂದ ಪುಣೆ, ಪುಣೆಯಿಂದ ಮುಂಬೈಯಿಂದ ಡೆಲ್ಲಿಗೆ ಅವ್ನು ರೈಲಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನೇನಾಯಿತು ಅಂತ ನೀವು ಅವ್ರ ಬಾಯಲ್ಲೇ ಕೇಳಬೇಕು. ಆ ಥರ ಅವ್ರದ್ದೆಲ್ಲಾರ್ದು ಕತೆ ಬರೆದಿದ್ದೀನಿ. ಯಾಕೆ ಬಿಕಿನಿ ಕಿಲ್ಲರ್ ಅಂದರೆ ಅವನ ಜೊತೆ ಇದ್ದ ಹೆಣ್ಮಕ್ಳಿಗೆ ಸಮುದ್ರಕ್ಕೆ ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಕೊಲೆ ಮಾಡ್ಬಿಟ್ಟು, ಪಾಸ್ಪೋರ್ಟ್ಗೋಸ್ಕರ ಅವನು ಫುಲ್ ಅವ್ರಿಗೆ ಡ್ರಗ್ಸ್ ಕೊಡಿಸ್ಬಿಟ್ಟು ಕೊಲೆ ಮಾಡ್ಬಿಟ್ಟು. ಎಷ್ಟು ಕೊಲೆ ಮಾಡಿದ್ದಾನೆ ಸರ್? ಅವ್ನು ಮಾಡಿದ ಸುಮಾರು 18ರಿಂದ 19 ಕೊಲೆ ಮಾಡಿದ. ಆಲ್ ಓವರ್ ರೆಕಾರ್ಡೆಡ್. ಗೊತ್ತಿಲ್ದಿರೋ ದೇವರಿಗೆ ಗೊತ್ತು ಎಷ್ಟು ಅಂತ. ಓಕೆ, ಸ್ಟಿಲ್ ಹಿ ಇಸ್ ಅಲೈವ್? ಅಲ್ಲಿ ಹಿ ಇಸ್ ಇನ್ ಪ್ಯಾರಿಸ್ ರೈಟ್ ನೌ. ಪ್ರಿಸನ್? ಹೌದು, ಪ್ರಿಸನ್ ಅಲ್ಲ, ನೇಪಾಳಲ್ಲಿ ಇದ್ದ 17 ವರ್ಷ ಇದ್ದ. ಓಕೆ, ಹಿ ಇಸ್ ಫ್ರೀ ನೌ? ಕಂಪ್ಲೀಟ್ಲಿ ಫ್ರೀ. ಇಷ್ಟೆಲ್ಲ ಮಾಡಿ ಆದ್ಮೇಲೂ ನೆಟ್ಫ್ಲಿಕ್ಸಲ್ಲಿ ಒಂದು ಎಂಥ ದೊಡ್ಡ ಇದು ಬಂದು ಸರ್ಪೆಂಟ್ ಅಂತ, ಅವನಿಗೆ ಸರ್ಪೆಂಟ್ ಅಂತ. ಹಾಗೆ ಸರ್ಪಗಳು ನುಸುಳ್ಕೊಂಡು ಹೊರಡೋಗುತ್ತೆ, ಯಾರ ಕೈಗೂ ಸಿಕ್ತೆ ತಪ್ಪಿಸ್ಕೊಂಡು ಹೋಗುವಂತ. ವೆರಿ ಇಂಟ್ರೆಸ್ಟಿಂಗ್. ಸೊ ಕಾರವಾರ ಜೈಲಲ್ಲಿ ಇದ್ದಾಗ ಅರೆಸ್ಟ್ ಯಾರು ಮಾಡಿದ್ರು, ಅಲ್ಲಿಂದ ಬೆಳಗಾವಿಗೆ ಕರ್ಕೊಂಡು ಹೋದ್ರು ಈ ಬಿಕಿನಿ ಕಿಲ್ಲರ್ ಚಾರ್ಲ್ಸ್ ಶೋಭರಾಜ್ಗೆ. ಆತನ ಕಂಪ್ಲೀಟ್ ಕ್ರಿಮಿನಲ್ ಹಿಸ್ಟ್ರಿನ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಸರ್ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ತುಂಬ ಪಾಪ್ಯುಲರ್ ಪುಸ್ತಕ ಕೂಡ ಹೌದು. ಆತನ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳ್ಕೊಬೇಕು ಅಂತಂದರೆ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲಿ ನೋಡೇ ಇರ್ತೀರಾ, ಯಾವುದೋ ಒಂದು ಆರ್ಟಿಕಲ್ ಓದಿರ್ತೀರಾ. ಆದರೆ ಸಮಗ್ರ ಮಾಹಿತಿ ಈ ಪುಸ್ತಕದಲ್ಲಿದೆ. ಸೊ ಡೋಂಟ್ ಮಿಸ್ ಇಟ್ ಸರ್. ಆ್ಯಂಡ್